ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಿನಗಾಗಿ ಸಂಚಿಕೆ ಏನಾಗುತ್ತಂತೆ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಕನಕಾಂಬರಿ ಹೇಳ್ತಾಳೆ, ರಾಣಾ ಕ್ರೆಡಿಟ್ ಏನಾದರೂ ಹೋಗುತ್ತೆ ಅನ್ನೋದಾದರೆ ಅದು ನಮ್ಮ ಭಾಮಿನಿಗೆ ಸೇರಬೇಕು. ಯಾಕೆಂದರೆ ಈ ಪ್ಲ್ಯಾನ್ನ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದೇ ಅವಳು. ಇಲ್ಲಿ ದಾಮಿನಿ ತುಂಬ ಹೆದರ್ಕೊಂಡಿರ್ತಾಳೆ. ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾಳೆ. ದೇವ್ರೆ ಕಪಿಲು ಈ ಕುಕ್ಕರಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ ಹೇಳ್ದ. ಅವನು ಇಡೋದಿಟ್ಟ ನನ್ನನ್ನು ಬಕ್ರ ಮಾಡಿ ಪ್ರಯೋಗಕ್ಕೆ ಅಂತ ಕಳಿಸಿದ್ದಾನೆ. ಬೈ ಚಾನ್ಸ್ ಈ ಕುಕ್ಕರ್ ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆ ಬ್ಲಾಸ್ಟ್ ಆಗಿಬಿಟ್ರೆ ದೇವ್ರೆ ನಿನಗೆ 101 ತೆಂಗಿನಕಾಯಿ ಹೊಡಿತೀನಪ್ಪ. ಈ ಕುಕ್ಕರ್ನಿಂದ ನನ್ನ ಜೀವನನ ಕೊನೆ ಮಾಡಬೇಡಪ್ಪ ದೇವ್ರೆ ಅಂತ ನೆನ್ಪು ಮಾಡಿಕೊಂಡು ಹೆದರ್ಕೊಂಡಿರ್ತಾಳೆ. ಆಗ ಕನಕಾಂಬರಿ ಕೇಳ್ತಾಳೆ, ಯಾಕೆ ಭಾಮಿನಿ ಹೆದರ್ಕೊಂಡಿದ್ದೀಯಾ? ಅದೃಷ್ಟಕ್ಕೆ ಎಲ್ಲ ನಡೆದೋಯ್ತು. ಬೈ ಚಾನ್ಸ್ ಆ ಕುಕ್ಕರ್ನ ಸ್ಟವ್ ಮೇಲೆ ಇಡುವಾಗ ಬ್ಲಾಸ್ಟ್ ಏನಾರು ಆಗಿಬಿಟ್ಟಿದ್ರೆ? ಆಗ ಕನಕಾಂಬರಿ ಹೇಳ್ತಾಳೆ, ಅದು ಹೇಗೆ ಬ್ಲಾಸ್ಟ್ ಆಗಿಬಿಡುತ್ತೆ ಭಾಮಿನಿ? ಆ ಬಾಂಬ್ ರಿಮೋಟು ನನ್ನ ಹತ್ರ ಇತ್ತಲ್ಲ. ಭಾಮಿನಿನೂ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾಳೆ. ರಚನ್ನ ಇನ್ನೇನು ಕುಕ್ಕರ್ ಹಿಡಿ ಕೈಯಲ್ಲಿ ಹಿಡ್ಕೋಬೇಕು ಅನ್ನೋಷ್ಟರಲ್ಲಿ ಆ ಬಾಂಬ್ ರಿಮೋಟನ್ನು ಫ್ಲೆಶ್ ಮಾಡಿಬಿಡ್ತಾಳೆ. ಆಗ ರಚನಾಗೆ ಬ್ಲಾಸ್ಟ್ ಆಗಿ ಕೆಳಗಡೆ ಬಿದ್ದುಬಿಡ್ತಾಳೆ. ಹಾಗೆ ಫ್ಲ್ಯಾಶ್ ಬ್ಯಾಕ್ನಿಂದ ಹೊರಗೆ ಬರ್ತಾಳೆ ಕನಕಾಂಬರಿ. ಭಾಮಿನಿ ಯಾಕೆ ಹಾಗೆ ಎದ್ರುಕೊಂಡು ನೋಡ್ತಾ ಇದೀಯಾ? ಆಗ ಭಾಮಿನಿ ಹೇಳ್ತಾಳೆ, ಅಕ್ಕ ನನಗೆ ಈ ಬಾಂಬು ಈ ಬ್ಲಾಸ್ಟು ಅನ್ನೋದೆಲ್ಲ ನನಗೆ ಹೊಸದು ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ, ನನಗೇನು ಹಳೇದ, ನನಗೂ ಕೂಡ ಹೊಸದೇ. ಅವ್ರನ್ನ ಈ ಮನೆಯಿಂದ ಹೊಡಿಸೋದಕ್ಕೆ ಏನಾದರೂ ಮಾಡಲೇಬೇಕಲ್ವಾ? ಅದಕ್ಕೆ ಭಾಮಿನಿ ಹೇಳ್ತಾಳೆ, ಅಲ್ಲ ಅಕ್ಕ, ಇಲ್ಲೇ ವಾಸ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರೋರು ಅಷ್ಟು ಸುಲಭವಾಗಿ ವಾಪಸ್ ಹೋಗ್ತಾರಾ ಅಂತೀರಾ? ಆವಾಗ ಕನಕಾಂಬರಿ ಹೇಳ್ತಾಳೆ, ಅದಕ್ಕೆ ಭಯ ಇಡಿಸ್ತಾ ಇರೋದು. ಮನುಷ್ಯ ಯಾವುದಕ್ಕೆ ಹೆದರದೇ ಇದ್ದರೂ ಪ್ರಾಣ ಭಯ ಅಂತ ಬಂದಾಗ ಹೆದರಲೇಬೇಕಾಗುತ್ತೆ. ಈ ಮನೇಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ ಹೆದರಿಕೆ ಒಂದು ಸಲ ಬಂತು ಅಂದ್ಕೋ, ಆವಾಗ ನಾವು ಓಡಿಸ್ಬೇಕಾಗಿಲ್ಲ, ಅವರೇ ಓಡೋಗ್ಬಿಡ್ತಾರೆ. ಆಗ ರಾಣ ಹೇಳ್ತಾನೆ, ಎಕ್ಸಾಕ್ಟ್ಲಿ, ಅವರೇ ಬಂದರು, ಅವರೇ ಹೊರಟೋದ್ರು. ನಾವು ಏನು ಮಾಡಲಿಲ್ಲ ಅನ್ನೋದೇ ಸೆಟ್ ಮಾಡಬೇಕಾಗಿರೋದು ನೆರೆಟಿವ್. ಯಾಕೋ ಕಪ್ಪು ಡಲ್ಲಾಗಿದೆಯಾ ಅಂತ ರಾಣ ಕೇಳ್ತಾನೆ. ಗೆದ್ದು ಖುಷಿನೇ ಕಾಣಿಸ್ತಾ ಇಲ್ವಲ್ಲೋ ನಿನ್ನ ಫೇಸಲ್ಲಿ? ಆಗ ಕಪಿಲ್ ಹೇಳ್ತಾನೆ, ಅವಳಿಗೇನು ಆಗಲಿಲ್ವಲ್ಲಣ್ಣ, ಕುಕ್ಕರ್ ಥರ ಅವಳ ಮುಖ ಚಿಂದಿ ಚಿತ್ರಾನ್ನ ಆಗುತ್ತೆ ಅಂದರೆ ಜಸ್ಟ್ ಮಿಸ್ ಆಗ್ಬಿಟ್ಲು ಅಂತ ಹೇಳಿದಾಗ ಆಗ ರಾಣ ಹೇಳ್ತಾನೆ, ಇವತ್ತು ಮಿಕ್ಸ್ ಆದರೆ ನಾಳೆ ಹೊಡೆದಾಕಣ. ಆಕ್ಸಿಡೆಂಟ್ ಝೋನಿಗೆ ವೆಹಿಕಲ್ ಬಂತು ಅಂದರೆ ಅದನ್ನು ಪಲ್ಟಿ ಮಾಡೋದು ಎಷ್ಟು ಹೊತ್ತು ಕಪ್ಪು? ರಿಲ್ಯಾಕ್ಸ್ ಹಾಗಂತ ರಾಣ ಹೇಳ್ತಾನೆ. ಇಲ್ಲಿ ರಚನಾ, ಬಾಲ, ಕೃಷ್ಣ ಹಾಗೆ ಜೀವನನ ತೋರಿಸ್ತಾರೆ. ಜೀವ, ಬೇಬಿ ತುಂಬ ಭಯ ಪಟ್ಕೊಂಡ್ಬಿಟ್ಟ್ಯಾ? ಕೃಷ್ಣ ಹೇಳ್ತಾಳೆ, ಆ ಸೌಂಡ್ ಇನ್ನೂ ನನಗೆ ಕೇಳಿಸ್ತಾ ಇದೆ. ಕಂದಮ್ಮ, ನನಗೇನೂ ಆಗಿಲ್ಲ, ಹೆದರ್ಕೋಬೇಡ. ಕುಕ್ಕರ್ ಸಿಡಿಯೋದಕ್ಕಿಂತ ಮುಂಚೆ ನಾನು ಹೇಗಿದ್ನೋ ಇವಾಗಲೂ ಹಾಗೇ ಇದ್ದೀನಿ. ಐ ಆಮ್ ಓಕೆ ಅಂತ ರಚನಾ ಹೇಳಿದಾಗ ಕೃಷ್ಣ ಹೇಳ್ತಾಳೆ, ನಿನಗೆ ಏನೂ ಆಗಿಲ್ವಲ್ಲ, ಅದೇ ನನಗೆ ಸಮಾಧಾನ. ಬೇಬಿ, ನಾವು ದೊಡ್ಡ ಮನೆಗೆ ಬಂದಿದ್ದೀವಲ್ಲ, ಅದನ್ನು ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಕೇಳಿದಾಗ ಜೀವ ಹೇಳ್ತಾನೆ, ಡಿಫ್ರೆಂಟಾಗ ಅದು ಹೇಗೆ ಅಂತ ಜೀವ ಕೇಳಿದಾಗ ಕೃಷ್ಣ ಹೇಳ್ತಾಳೆ, ಈ ಮೈಸೂರು ಪಾಕಲ್ಲಿ 4 ಭಾಗ ಮಾಡಿ ಒಬ್ರಿಗೊಬ್ರು ತಿನ್ನಿಸೋದು. ಮೈಸೂರು ಪಾಕ ಎಲ್ಲಿಂದ ಸಿಕ್ತು ಅಂತ ಜೀವ ಕೇಳ್ತಾನೆ. ಬಾಲ ದೇವಿ ಕೊಟ್ಟು ಕಳಿಸಿದ್ಲು, ಅದನ್ನು ಅಲ್ಲಿಟ್ಟಿದ್ದೆ, ಅದಕ್ಕೆ ಕೃಷ್ಣ 4 ಭಾಗ ಮಾಡಿ ತಿನ್ನೋಣ ಅಂತ ಹೇಳ್ತಾ ಇದ್ದಾಳೆ. ಜೀವ ಹೇಳ್ತಾನೆ, ನಮ್ಮ ಫ್ಯಾಮಿಲಿಗೆ ಒಂದು ಸಂದೇಶ, ನಾವಿಲ್ಲಿ ಬಂದಿರೋದು ಒಂದು ಉದ್ದೇಶದಿಂದ. ಹಾಗಂತ ಹೇಳ್ಬಿಟ್ಟು ಎಲ್ಲವನ್ನು ಸಹಿಸ್ಕೋಬೇಕಂತ ಏನೂ ಇಲ್ಲ. ಯಾರಿಗಾದರೂ ಮನಸ್ಸಿಗೆ ನೋವಾಗಿ ಇಲ್ಲಿರೋದು ಬೇಡಪ್ಪ ಅಂತ ಅನಿಸಿದರೆ ನನಗೆ ಹೇಳಿ, ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಜೀವ ಹೇಳಿದಾಗ ರಚನಾ ಹೇಳ್ತಾಳೆ, ಜೀವ, ಸಮಸ್ಯೆ ಇಲ್ಲದೆ ಇರೋ ಮನೆ ಯಾವುದಿದೆ? ಮಾವನವರ ಕೊನೆಯ ಆಸೆ ಈಡೇರಿಸ್ಬೇಕಂತ ನಾವು ಇಲ್ಲಿಗೆ ಬಂದಿದ್ದೀವಿ, ಪೂರೈಸ್ತೀವಿ. ಮಧ್ಯೆ ಏನು ಬಂದರೂ ಫೈಟ್ ಮಾಡ್ತೀವಿ. ಅದಕ್ಕೆ ಬಾಲ ಹೇಳ್ತಾನೆ, ಕರೆಕ್ಟ್, ಇಲ್ಲಿವರೆಗೆ ಬಿಟ್ಕೊಟ್ಟಿದ್ದು ಸಾಕು, ಇನ್ಮೇಲೆ ಫೈಟ್ ಮಾಡೋಣ. ಇಲ್ಲಿ ರಚನಾ ಹೇಳ್ತಾಳೆ, ನಾವು ನಿರೀಕ್ಷೆ ಮಾಡದೇ ಇರೋಷ್ಟು ಪ್ರೀತಿನ ಈ ಮನೆಯವ್ರು ಕೊಟ್ಟಿದ್ದಾರೆ. ಆ ಸಂತೋಷನ ಒಂದು ಕುಕ್ಕರ್ ದೂರ ಮಾಡಬಾರ್ದು. ನಿಜ ಅಂತ ಬಾಲ ಹೇಳಿದಾಗ ಜೀವ ಹೇಳ್ತಾನೆ, ಹಾಗಿದ್ಮೇಲೆ ಎಂಥ ಸಂದರ್ಭ ಬಂದರೂ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅಂತೇಳಿ ಪ್ರಾಮಿಸ್ ಮಾಡ್ತಾರೆ. ಅದೇ ಟೈಮ್ಗೆ ದೇವಿನೂ ಬಂದು ಪ್ರಾಮಿಸ್ ಮಾಡ್ತಾಳೆ. ದೇವಿ ಹೇಳ್ತಾಳೆ, ನಾನು ನಿಮ್ಮ ಜೊತೇಲಿದ್ದೀನಿ ಅಂತ. ಸರಿ ಅಂತ ಎಲ್ಲ ಒಪ್ಕೊತಾರೆ. ಆವಾಗ ಬಾಲ, ಬಾ ನಿನಗೆ ರೂಮ್ ತೋರಿಸ್ತೀನಿ ಅಂತ ಹೇಳ್ತಾಳೆ.
ಕೃಷ್ಣ ಹೇಳ್ತಾಳೆ ಬಾಲ ಮಾಮ ನಮ್ಮ ಜೊತೆಲಿರಲ್ವಾ ಅಂತ. ಆಗ ಬಾಲ ಹೇಳ್ತಾನೆ ನೀವು ಮಾತ್ರ ಬೆಡ್ ಮೇಲೆ ಆರಾಮ ಮಲ್ಕೊಳ್ಳಿ, ನಾನು ನೆಲದ ಮೇಲೆ ಮಲ್ಕೊಂಡು ಮೈಕೈ ನೋವು ತರಿಸ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ರಾಣಾ ಕಪಿಲ್ ಹೇಳ್ತಾನೆ ಚಿಲ್ ಬ್ರೋ, ಆ ಗುಂಗಿನಿಂದ ಹೊರಗಡೆ ಬಾ. ದುಶ್ಮನ್ಗಳ ಹೆಸರು ಕೇಳಿ ಇದ್ರೆ ಮೈಯೆಲ್ಲ ಬೆಂಕಿಯಾಗೋ ನಾವೇ ನಗ್ನಗ್ತಾ ಅವ್ರನ್ನ ವೆಲ್ಕಮ್ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಅದು ನನ್ನ ಕೈಲಿ ತಡೆಯೋಕ್ಕಾಗೋದಿಲ್ಲ. ಏನು ಮಾಡೋದು, ಅನಿವಾರ್ಯ. ನಾವೆಲ್ಲ ಮಾತಾಡ್ಕೊಂಡಿದ್ದು ನಿನಗೆ ನೆನಪಿದೆ ತಾನೇ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಫ್ಲ್ಯಾಶ್ ಬ್ಯಾಕಲ್ಲಿ ಹೋಗ್ತಾರೆ. ಮನೆಯವರೆಲ್ಲ ಒಂದು ಮೀಟಿಂಗ್ ನಡೆಸಿರ್ತಾರೆ. ಆ ಮೀಟಿಂಗಲ್ಲಿ ಈಶ್ವರ್ ಅವ್ರು ಕೇಳ್ತಾರೆ ಸಂಜೀವನ್ನ ಮನೆಗೆ ಕರ್ಕೊಂಬರೋ ವಿಚಾರ ಏನು ನಿರ್ಧಾರ ತೊಗೊಂಡ್ರಿ ಅಂತ ಕೇಳ್ತಾರೆ ಮನೆಯವರಿಗೆ. ಅಲ್ಲಿ ರಾಣಾ ಹೇಳ್ತಾನೆ ಗೊತ್ತಿಲ್ವ ಚಿಕ್ಕಪ್ಪ ನಮ್ಮ ತೀರ್ಮಾನ ನಿಮಗೆ. ಕಪಿಲ್ ಹೇಳ್ತಾನೆ ಈ ಮುದಿಯನ್ಗೆ ಅರಳು ಮರಳು ಹೇಳಿದ್ನಿ 20 ಸಲ ಹೇಳಬೇಕು. ಆ ಸಂಜೀವ ಈ ಮನೆ ಒಳಗಡೆ ಬರೋದಿಲ್ಲ ಅಂತ ಕಿರ್ಚಾಡ್ತಾನೆ ಜೋರಾಗಿ ಕಪಿಲ್. ಇಲ್ಲಿ ಕನಕಾಂಬರಿ ಹೇಳ್ತಾಳೆ ಇದೇ ನಮ್ಮೆಲ್ಲರ ತೀರ್ಮಾನ. ನೀನೇನು ಹೇಳ್ತೀಯ ಭಾಮಿನಿ ಅಂತ ಕೇಳಿದಾಗ ಭಾಮಿನಿ ಹೇಳ್ತಾಳೆ ನೀವೆಲ್ಲ ಏನು ತೀರ್ಮಾನ ತಗೋತೀರೋ ಅದೇ ನನ್ನ ತೀರ್ಮಾನ ಅಂತ ಭಾಮಿನಿ ಹೇಳ್ತಾಳೆ. ಹಾಗೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು, 6 ಕೊಟ್ಟರೆ ಅತ್ತೆ ಕಡೆ 3 ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ ಹೇಳಬೇಡ, ಕರೆಕ್ಟಾಗಿ ಮಾತಲ್ಲಿ ಕ್ಲಾರಿಟಿ ಹೇಳಿ ಅಂತ ಹೇಳಿದಾಗ ಇಲ್ಲ ಸಂಜೀವ ಬರೋದು ನನಗೂ ಇಷ್ಟ ಇಲ್ಲ ಅಂತ ಭಾಮಿನಿ ಹೇಳ್ತಾಳೆ. ಆಗ ಈಶ್ವರ್ ಅವ್ರು ಹೇಳ್ತಾರೆ ನಿಮಗೆಲ್ಲ ಇಷ್ಟ ಇದ್ದರೂ ಇಲ್ಲದೇ ಇದ್ದರೂ ಸಂಜೀವ ಈ ಮನೆಗೆ ಬರೋ ಅವಶ್ಯಕತೆ ಇದೆ. ಲಾಯರ್ ಭರಣ ಕ್ಲಿಯರ್ ಕಟ್ಟಾಗಿ ಎಲ್ಲ ಹೇಳಿದಾರಲ್ವಾ, ಸಂಜೀವ ಬಂದಮೇಲೆ ವಿಲ್ ಓಪನ್ ಮಾಡೋದು ಅಂತ. ನಾನು ಹೋದ್ಮೇಲೆ ಯಜಮಾನ ಇಲ್ಲದ ಮನೆ ಆಗುತ್ತೆ ಅಂತ ನಮ್ಮ ಅಣ್ಣನಿಗೆ ಚೆನ್ನಾಗಿ ಗೊತ್ತಿತ್ತು ಅನಿಸುತ್ತೆ. ಅದಕ್ಕೆ ಸಂಜೀವನ್ನ ಮನೆಗೆ ಕರೆಸ್ಕೋಬೇಕು ಅಂತ ಬರೆದಿದ್ದಾನೆ. ನೋಡಿ ನನ್ನ ಮಾತನ್ನು ಕೇಳಿ, ಸಂಜೀವ ಬರಲಿ, ಎಲ್ಲ ಜವಾಬ್ದಾರಿಗಳನ್ನು ಸಂಜೀವ ಮತ್ತು ರಾಣಾ ಸಮಾನವಾಗಿ ವಹಿಸ್ಕೊಳ್ಳಿ ಅಂತ ಹೇಳಿದಾಗ ರಾಣಾ ಇಂಪಾಸಿಬಲ್ ಚಿಕ್ಕಪ್ಪ, ನಾನು ರೆಸ್ಪಾನ್ಸಿಬಿಲಿಟಿನ ಆ ಸಂಜೀವನ ಜೊತೆ ಶೇರ್ ಮಾಡಬೇಕಾ? ನೆವರ್, ಎವ್ರಿಥಿಂಗ್ ನೆವರ್. ಈ ಸಾಮ್ರಾಜ್ಯಕ್ಕೆ ನಾನೇ ಕಿಂಗು, ನಾನೇ ಲೋಡ್ ಅಂತ ಹೇಳ್ತಾನೆ. ಆಗ ಈಶ್ವರ್ ಅವ್ರು ಹೇಳ್ತಾರೆ ರಾಣಾ ಸಾವಿರಾರು ಕೋಟಿ ಬಿಸ್ನೆಸ್, 100 ಜನ ಕಾರ್ಮಿಕರು, ನಿನ್ನ ಒಂದು ತಪ್ಪು ನಿರ್ಧಾರದಿಂದ ಬೀದಿಗೆ ಬಂದು ನಿಲ್ಲಬಾರ್ದು. ನಮ್ಮಣ್ಣ ತುಂಬ ಕಷ್ಟಪಟ್ಟು ಈ ಕೋಟೆನ ಕಟ್ಟಿದ್ದಾನೆ, ಇದನ್ನು ಉಳಿಸ್ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಕನಕಾಂಬರಿ ಹೇಳ್ತಾಳೆ ಏನು ಇವನು ಯಾವಾಗಲೂ ಸಂಜೀವನಿಗೆ ಬಕೆಟ್ ಹಿಡ್ಕೊಂಡು ನಿಂತಿರ್ತಾನಲ್ಲ. ಅಲ್ಲಿ ಭಾಮಿನಿ ಹೇಳ್ತಾಳೆ ಅವ್ರ ಮಾತು ಬಿಡಿ ಅಕ್ಕ, ಅದು ನಿಯತ್ತಿನ ರಕ್ತ ಅದು. ಅದಕ್ಕೆ ಕನಕಾಂಬರಿ ಹೇಳ್ತಾಳೆ ಏನು ನಿನ್ನ ಮಾತಿನ ಅರ್ಥ? ಹಾಗಾದರೆ ನಮ್ಮ ಕೆಟ್ಟು ಕೊಳಕು ರಕ್ತ ಅಂತಾನಾ? ಆಗ ದೇವಿ ಹೇಳ್ತಾಳೆ ಅಯ್ಯೋ ಸುಮ್ಮನೆ ಮಾತಿಗೆ ಮಾತು ಬೆಳೆಸ್ಬೇಡಿ. ಚಿಕ್ಕಪ್ಪ ಹೇಳಿದ್ರಲ್ಲೂ ಒಂದು ಸ್ಟ್ರಾಂಗ್ ಪಾಯಿಂಟ್ ಇದೆ. ಸಂಜೀವಣ್ಣ ಬರ್ದೇನೆ ಭರಣ ಅಂಕಲ್ ವಿಲ್ ಓಪನ್ ಮಾಡಲ್ಲ. ಜಗದೀಶ್ ಚಂದ್ರ ಅವರ ಕೊನೆ ಆಸೆ ನೆರವೇರಿಸಲಿಲ್ಲ ಅಂತ ಭರಣ ಅಂಕಲ್ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಆಮೇಲೆ ಇನ್ನೂ ಮುಖ್ಯವಾದ ವಿಷಯ, ಈ ಮನೆ ಇನ್ನೂ ದೊಡ್ಡಪ್ಪನ ಹೆಸರಲ್ಲಿದೆ. ತುಂಬ ಬಿಗಿ ಹಿಡಿದ್ರೆ ಈ ಥರ ಮೀಟಿಂಗ್ ಮಾಡ್ತಾ ಇದ್ದೀರಲ್ಲ, ಇದಕ್ಕೂ ಮನೆ ಇಲ್ಲದೇ ಇರೋ ಹಾಗಾಗುತ್ತೆ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ದೇವಿ. ಭಾಮಿನಿ ಹೇಳ್ತಾಳೆ ಅಯ್ಯಯ್ಯೋ ಉಳ್ಕೊಳ್ಳೋದಕ್ಕೆ ಮನೆ ಇಲ್ದಂಗೆ ಆಗುತ್ತಾ ದೇವ್ರೇ, ನಾವು ಇಂಥ ಮನೇಲಿ ಇಂಥ ಬದುಕನ್ನು ಬದುಕಿ ನಾವು ಬಾಡಿಗೆ ಮನೇಲಿ ಇರೋಕ್ಕಾಗುತ್ತಾ? ಆಗ ಕನಕಾಂಬರಿ ಹೇಳ್ತಾಳೆ ಭಾಮಿನಿ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ರಾಣಾ ಅಂತ ರಾಣನಿಗೆ ಹಠ ಮಾಡಿ ಹಳ್ಳಕ್ಕೆ ಬೀಳೋದ್ಕಿಂತ ಉಪಾಯ ಮಾಡಿ ಉಸಿರನ್ನ ಉಳಿಸ್ಕೊಳ್ಳೋದೇ ಬುದ್ಧಿವಂತಿಕೆ ಅಂತ ಹೇಳಿದಾಗ ಕಪಿಲ್ ಹೇಳ್ತಾನೆ ಏನು ಹೇಳ್ತಾ ಇದ್ದೀರಿ ದೊಡ್ಡಮ್ಮ ನೀವು? ಸಂಜೀವ ಮನೆಗೆ ಬರಲಿ, ಲಾಯರ್ ಭರಣ ವಿಲ್ ಓದಲಿ, ಒಂದು ವೇಳೆ ಇಡೀ ಆಸ್ತಿನೆಲ್ಲ ನಿಮ್ಮ ದೊಡ್ಡಪ್ಪ ಸಂಜೀವನ ಹೆಸ್ರಿಗೆ ಬರೆದಿದ್ರೆ ಅದನ್ನೆಲ್ಲ ನಮ್ಮ ಹೆಸ್ರಿಗೆ ಬರ್ಸ್ಕೊಂಡು ಆ ಸಂಜೀವನ ಈ ಮನೆಯಿಂದ ಓಡಿಸೋಣ. ಅಲ್ಲ ದೊಡ್ಡಮ್ಮ ಅವನು ಅಂತ ಕಪಿಲ್ ಹೇಳಿದಾಗ ರಾಣಾ ಹೇಳ್ತಾನೆ ಕಪ್ಪು, ಇದಕ್ಕಿಂತ ಬೇರೆ ಆಪ್ಷನ್ ಇದೆಯಾ ನಮಗೆ? ಆವಾಗ ಎಲ್ಲರೂ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬರ್ತಾರೆ. ರಾಣಾ ಹೇಳ್ತಾನೆ ಲಾಯರು ವಿಲ್ ಓದೋ ತನಕ ಸ್ವಲ್ಪ ಕಾಮಾಗಿರು ಕಪ್ಪು, ಆಮೇಲೆ ಇದೆಯಲ್ಲ ಆ್ಯಕ್ಷನ್. ಭಾಮಿನಿ ಹೇಳ್ತಾಳೆ ಇವತ್ತೇನೋ ಕುಕ್ಕರ್ನ ಬ್ಲಾಸ್ಟ್ ಮಾಡಿ ಅವ್ರನ್ನ ಎದುರಿಸಿದ್ರಿ, ನಾಳೆ? ಆಗ ರಾಣಾ ಹೇಳ್ತಾನೆ ಅವರಲ್ಲೊಬ್ರದ್ದು ಪ್ರಾಣ ಹೋಗುತ್ತೆ. ಇಲ್ಲಿ ರಚನಾನ ತೋರಿಸ್ತಾರೆ. ರಚನಾ ಮಧ್ಯರಾತ್ರಿಲಿ ಎದ್ದು ನೀರು ಬಾಯಾರಿಕೆ ಆಗಿರುತ್ತೆ, ನೀರು ಕುಡಿತಾಳೆ. ರಚನಾ ಜೀವನ ನೋಡ್ತಾ ಮಂಚದ ಮೇಲೆ ಮಲಗುವ ಮಗುಗೆ ಬೀಳೋ ಭಯ ಇರುತ್ತೆ. ಅದೇ ಅಮ್ಮನ ಮಳ್ಳಲ್ಲಿ ಮಲಗೋ ಮಗುಗೆ ಹೇಗೋ ಅಮ್ಮ ಇದ್ದಾಳಲ್ಲ ಭಯ ಯಾಕೆ ಅಂತ, ಅದಕ್ಕೆ ನೆಮ್ಮದಿಯಿಂದ ನಿರಾಳವಾಗಿ ನಿದ್ದೆ ಮಾಡುತ್ತೆ. ಇವತ್ತು ನಿಮ್ಮ ಮುಖದಲ್ಲಿ ಅದೇ ಫೀಲಿಂಗ್ನ ನೋಡ್ತಾ ಇದ್ದೀನಿ ಜೀವ.
ಈ ಸುಖವಾದ ನಿದ್ದೆನ ಪಡೆಯೋದಕ್ಕೆ 8 ವರ್ಷ ನರಕನ ಅನುಭವಿಸ್ಬೇಕಾಗಿತ್ತಲ್ಲ ಜೀವ ನೀವು ಅಂತ ಮಾತಾಡ್ಕೊತ ಜೀವನ ಹತ್ರ ಹೋಗಿ ಜೀವನ ನೋಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಜೋರಾಗಿ ನಗೋದು ಅಳೋದು ಸೌಂಡ್ ಕೇಳಿಸ್ತಾ ಇರುತ್ತೆ ರಚನಾಗೆ. ರಚನಾ ಗಾಬರಿಯಿಂದ ಯಾರು ಇಷ್ಟೊತ್ತಲ್ಲಿ ಅಳ್ತಾ ಇರೋದು ನಗ್ತಾ ಇರೋದು ಎರಡು ಸೌಂಡು ಒಟ್ಟೊಟ್ಟಿಗೆ ಕೇಳಿಸ್ತಾ ಇದೆಯಲ್ಲ, ಒಳ್ಳೆ ಮೈಕ್ ಮುಂದೆ ನಗೋ ಥರ ನಗ್ತಾ ಇದ್ದಾರಲ್ಲ, ಅದು ಇಷ್ಟೊತ್ತಲ್ಲಿ ಒಂದು ಸಣ್ಣ ಸದ್ದಿಗೂ ಎದ್ದೇಳ್ತಿದ್ದು ಇವರು ಇವತ್ತು ಆರಾಮಾಗಿ ಮಲಗಿದಾರಲ್ಲ ಅಂದರೆ ನನಗೆ ಮಾತ್ರ ಕೇಳಿಸ್ತಾ ಇದೆಯಾ? ಮಧ್ಯರಾತ್ರಿ ಹೊತ್ತಲ್ಲಿ ಏನಿದು ನಗು? ಜೀವನ ಹತ್ರ ಹೋಗ್ಬಿಟ್ಟು ಇವ್ರಿಗೆ ಮಾತ್ರ ಕೇಳಿಸ್ತಾ ನನಗೆ ಮಾತ್ರ ಕೇಳಿಸ್ತಾ ಇದೆಯಾ ಈ ನಗು? ಅಥವಾ ಇದೆಲ್ಲ ನನ್ನ ಭ್ರಮೆನಾ? ಅಥವಾ ಸಿನಿಮಾಗಳ ಎಫೆಕ್ಟಾ ಅಂತಾಳೆ. ಬಾಗ್ಲ ಹತ್ರ ಹೋಗಿ ನೋಡ್ತಾಳೆ, ಹೌದು ಭ್ರಮೆ ಅಲ್ಲ, ನಿಜವಾಗ್ಲೂ ಕೇಳಿಸ್ತಾ ಇದೆ. ಜೀವನ ಎಬ್ಬಿಸ್ಬಿಡ್ತೀನಿ, ಪತ್ತೆ ಹಚ್ತೀನಿ ಇದ್ರ ಮೂಲನ ಅಂತ ಜೀವ ಹತ್ರ ಹೋಗಿ ಜೀವನ ಎದ್ದೇಳ್ಸೋಕೆ ನೋಡ್ತಾಳೆ. ಆದರೆ ಬೇಡ ಬಿಡು, ಮಲಗಿರ್ಲಿ, ತುಂಬ ವರ್ಷದ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹಾಗೆ ಹೊರಗಡೆ ಬರ್ತಾಳೆ. ಇಲ್ಲಿ ಬಾಲನ್ ತೋರಿಸ್ತಾರೆ. ಬಾಲಗೂ ನಗೋ ಸದ್ದು ಕೇಳಿಸುತ್ತೆ. ಯಾರಿದು ಮಧ್ಯರಾತ್ರಿ ನಿದ್ದೆ ಮಾಡೋ ಟೈಮಲ್ಲಿ ಕೀಕಿ ಅಂತ ನಗ್ತಾ ಇರೋದು? ತಲೆ ಏನಾದರೂ ಕೆಟ್ಟಿದೆಯಾ ಇವರಿಗೆ? ಮಧ್ಯರಾತ್ರಿ ನಗೋದಿಕ್ಕೆ ಈ ಮನೆಯವ್ರಿಗೇನು ಹುಚ್ಚಿಡ್ತಿದೆಯಾ? ಇಲ್ಲ, ಕೃಷ್ಣನೂ ರಚನಾನು ಸೇರಿಕೊಂಡು ನನ್ನನ್ನು ಭಯಪಡಿಸೋದಿಕ್ಕಂತಾನೆ ನನ್ನಿಂದ ಎಲ್ಲೋ ಬಚ್ಚಿಟ್ಕೊಂಡು ಕೂತಿದ್ದಾರೆ. ಸಿನಿಮಾ ಟ್ರಿಕ್ನ ಯೂಸ್ ಮಾಡ್ತಾ ಇದ್ದಾರೆ. ರಚನಾ, ಕೃಷ್ಣ, ನೀವು ಆಟ ಆಡ್ತಾ ಇರೋದು ಬಾಲ ಜೊತೆಗಲ್ಲ, ಬೆಂಕಿ ಜೊತೆ. ಈಗ ನೋಡಿ, ಅಡಿಯಿಂದ ಮುಡಿವರೆಗೆ ನಿಮ್ಮನ್ನು ನಡಗಿಸ್ತೀನಿ ಅಂತ ಹೇಳಿ ಆ ಕಡೆ ತಿರುಗಿ ನೋಡ್ತಾನೆ. ಯಾರೂ ಇರೋದಿಲ್ಲ. ಅಯ್ಯಯ್ಯೋ, ಯಾರು ಇಲ್ವಲ್ಲಪ್ಪ ಈ ಮನೇಲಿ. ನಿಜವಾಗ್ಲೂ ದೆವ್ವ ಇದೆಯೇನು? ನಾನು ಹಾಕಿರೋ ಚಿಲ್ಕ ಬೇರೆ ಹಾಗೇ ಇದೆ. ಈ ಸುಂದರವಾದ ಹುಡುಗನ ನೋಡಿ ಟೆಂಪ್ಟ್ ಆಗ್ತಾ ಇದೆಯಾ ಅಂತ ಹೆದರ್ಕೊಂಡು ಬೆಡ್ಶೀಟ್ ಕೌಚ್ಕೊಂಡು ಮಲ್ಕೊತಾನೆ ನಡ್ಕೊಂತ. ಇಲ್ಲಿ ರಚನಾ ಹೊರಗಡೆ ಬರ್ತಾಳೆ. ರೂಮಿಂದ ಬಂದು ಆಚೆ ಈಚೆ ಎಲ್ಲ ಕಡೆ ನೋಡ್ತಾಳೆ. ಯಾರೂ ಕಾಣಿಸೋದಿಲ್ಲ. ಆದರೆ ನಗು ಸದ್ದು ಮಾತ್ರ ಜೋರಾಗಿ ಕೇಳಿಸ್ತಾ ಇರುತ್ತೆ. ಅಲ್ಲಿಗೆ ಭಯ ಬೀಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.